टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತೊಂದು ಪ್ರವಾಸಿ ತಾಣ ಸೇರ್ಪಡೆಯಾಗ್ತಿದೆ. ಅದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಭವ್ಯವಾದ ಜೈನ ದೇವಾಲಯ. ಆಗ್ರಾದ ಅಮೃತಶಿಲೆ ಹಾಗೂ ಜೈಪುರದ ಲೈಮ್ ಸ್ಟೋನ್ನಲ್ಲಿ ಸಿದ್ಧವಾಗ್ತಿರುವಂತಹ ಆ ಮಂದಿರದ ಸೌಂದರ್ಯ ಕಣ್ಣು ಕುಕ್ಕುವಂತಿದೆ. ಅತ್ಯದ್ಭುತ ಶಿಲ್ಪಕಲಾ ವೈಭವ. ಶಿಲ್ಪಗಳು ಉಳಿ ಹಿಡಿದು ತದೇಕ ಚಿತ್ತದಿಂದ ಕಲ್ಲುಗಳಿಗೆ ಜೀವ ಕೊಡ್ತಿರೋ ದೃಶ್ಯ ವೈಭವ. ಅಬ್ಬಬ್ಬಾ, ನೋಡ್ತಾ ಇದ್ರೆ ಹಂಪಿ, ಬೇಲೂರು, ಹಳೆಬೀಡಿನ ದೃಶ್ಯ ವೈಭವವೇ ಕಣ್ಣ ಮುಂದೆ ಬರುತ್ತೆ. ಆದ್ರೆ ಇದು ಐತಿಹಾಸಿಕ ಸ್ಥಳದ ಕಲಾ ವೈಭವವಲ್ಲ. ಕೊಡಗಿನ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಬಳಿ ನಿರ್ಮಾಣವಾಗ್ತಿರೋ ಜೈನ ಮಂದಿರ. ₹50 ಕೋಟಿ ವೆಚ್ಚದಲ್ಲಿ ಜೀರಾವಾಲ ಧಾಮ ನಿರ್ಮಾಣವಾಗುತ್ತಿದ್ದು, ಇಲ್ಲಿ 108 ಕೈಗಳನ್ನ ಹೊಂದಿರುವ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಪದ್ಮಾವತಿ ದೇವರ ವಿಗ್ರಹ ಪ್ರತಿಷ್ಠಾಪನೆಯಾಗಲಿದೆ. 42 ನುರಿತ ಶಿಲ್ಪಿಗಳು ದೇಗುಲ ನಿರ್ಮಾಣದಲ್ಲಿ ತೊಡಗಿದ್ದು, ವಿಶೇಷ ಅಂದ್ರೆ ಜೈಪುರ, ಒರಿಸ್ಸಾದಿಂದ ತರಲಾದ ಅತ್ಯಮೂಲ್ಯವಾದ 100 ಅಮೃತ ಶಿಲೆಗಳ ವೈಭವ ಕಾಣಬಹುದು. ಸೊ ಇಲ್ಲಿ ಪದ್ಮಾವತಿ ಮಾತಾದು ಒಂದು ವಿಗ್ರಹ ಬರ್ತಾ ಇದೆ, ಇನ್ನ ಒಂದು ಸರಸ್ವತಿ ಮಾತಾದು ವಿಗ್ರಹ ಬರ್ತಾ ಇದೆ. ಪದ್ಮಾವತಿ ಭಾಗತಾದು ವಿಗ್ರಹ 108 ಕೈ, 108 ಫಣ, ಮೇಲ್ಗಡೆ ನಾಗದೇವಿ ಇದೆ, 2 ಪಾರ್ಶ್ವನಾಥ ಭಗವಾನ್ ಇದೆ, ಆಮೇಲೆ ಸೈಡ್ನಲ್ಲಿ ಕುಕ್ಕುರ್ ಯಕ್ಷಿಣಿ, 2 ಸೇವಿಕಾ ಇದೆ. ಅದು 84 ಇಂಚು ಬ್ಲ್ಯಾಕ್ ಬೆಜಲ್ ಸ್ಟೋನ್ನಲ್ಲಿ ಮಾಡಿರೋದು. ಅದರಲ್ಲಿ 3 ಆರ್ಟ್ ಮಿಕ್ಸ್ ಇದೆ. ಪಲ್ಲು ಆರ್ಟ್, ಪಾಲ ಆರ್ಟ್, ಹೊಯ್ಸಳ ಆರ್ಟ್, 3 ಆರ್ಟ್ ಮಿಕ್ಸಿಂದ ಮಾಡ್ತಾ ಇರೋದು. ಅದು ವಿಶ್ವದ ಪ್ರಥಮ ಪ್ರತಿಮೆ ಇದೆ. ಅದೇ ಥರ ಸರಸ್ವತಿ ಮಾತಾದು ಬರುತ್ತೆ. ಇಲ್ಲಿ 4 ಕಡೆಯಿಂದ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಆರ್ಟ್ ತಗೊಂಡು ಇಲ್ಲಿ ದೇವಸ್ಥಾನ ಕಟ್ತಾ ಇರೋದು. ಇಲ್ಲಿನ ಅಂಜನಗಿರಿ ಬೆಟ್ಟಕ್ಕೆ 1000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಈ ಬೆಟ್ಟದಲ್ಲಿದ್ದ ಜೈನ ದೇವಾಲಯ, ಜೈನ ಮೂರ್ತಿಗಳು ನಾಶವಾಗಿದ್ವು. ಹೀಗಾಗಿ ಅಂಜನಗಿರಿ ಬೆಟ್ಟದ ವ್ಯಾಪ್ತಿಯಲ್ಲಿ ಜೈನ ಮೂಲಕ್ಕೆ ಮತ್ತೆ ಕಾಯಕಲ್ಪ ನೀಡುವ ಉದ್ದೇಶದಿಂದ ಜೈನ ಧಾಮ ಸ್ಥಾಪಿಸಲಾಗುತ್ತದೆ. ಕೊಡಗಿನ ಪ್ರವಾಸಿ ತಾಣಗಳ ಸಾಲಿಗೆ ಈ ಜೈನ ದೇವಾಲಯ ಕೂಡ ಸೇರ್ಪಡೆಯಾಗಲಿದ್ದು, ಪ್ರವಾಸಿಗರನ್ನ ತನ್ನತ್ತ ಸೆಳೆಯಲಿದೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.